ಶಂಕುಸ್ಥಾಪನೆಯನ್ನು ಹಾಕುವಂಥ ಕಾರ್ಯಕ್ರಮ 94 ಕೋಟಿ ವೆಚ್ಚದಲ್ಲಿ 66 ನೂತನ ಕಾಮಗಾರಿಗಳಿಗೆ ಉದ್ಘಾಟನೆ, ಇವೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥವು. ಇದರ ಜೊತೆಯಲ್ಲಿ ಸುಮಾರು ಸವಲತ್ತು ಕೊಡ್ತಕ್ಕಂಥ ಅಂದರೆ ಈ ಸಲಕರಣೆಗಳು, ಧನ ಸಹಾಯ, ಚೆಕ್ಕುಗಳು, ಆನಂತರ ನಮ್ಮ ಕಂದಾಯ ಇಲಾಖೆಯಿಂದ ಏನು ಈ ಸ್ವತ್ತುಗಳು ಮತ್ತು ಅವರಿಗೆ ಹಕ್ಕುಪತ್ರಗಳು ಇವೆಲ್ಲವನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತೇವೆ. ತಮಗೆ ಆಶ್ಚರ್ಯ ಕೂಡ ಆಗ್ಬೋದು, ಈಗಾಗಲೇ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಉದಾಹರಣೆಗೆ ನಾನು ತಮ್ಮ ಗಮನಕ್ಕೆ ತರುವಂಥದ್ದು 56 ಟ್ರ್ಯಾಕ್ಟರ್ಗಳು ಕೃಷಿ ಇಲಾಖೆ ಒಂದರಲ್ಲಿ, ಅದರಲ್ಲಿ ಡೀಸೆಲ್ ಇಂಜಿನ್ಗಳು ಕೊಡ್ತಕ್ಕಂಥದ್ದು ಕೃಷಿ ಭಾಗ್ಯ ಕಾರ್ಯಕ್ರಮದಲ್ಲಿ 400 ಡೀಸೆಲ್ ಇಂಜಿನ್ ಕೊಡ್ತೇವೆ. PVC ಪೈಪ್ಗಳು ಸುಮಾರು 820 ಪೈಪ್ಗಳು, ನೀರಾವರಿ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟ್ಗಳು 25,000 ಸೆಟ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಅದೇ ಪ್ರಕಾರ ಎಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿ ಕೂಡ ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ಮತ್ತು ಪವರ್ ಫೀಡರ್ಸು, ಬ್ರಷ್ ಕಟರ್ಸು, ತಳ್ಳುವ ಗಾಡಿ, ಮಿನಿ ಟ್ರ್ಯಾಕ್ಟರ್ 61 ಮಿನಿ ಟ್ರ್ಯಾಕ್ಟರ್ಗಳು, ಆಮೇಲೆ ಪವರ್ ಟಿಲ್ಲರ್ಸು. ರೇಷ್ಮೆ ಇಲಾಖೆಯಲ್ಲಿ 2141 ಫಲಾನುಭವಿಗಳಿಗೆ ಸೋಂಕು ನಿವಾರಣಾ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು. ಮೀನುಗಾರಿಕೆ ಇಲಾಖೆಯಲ್ಲಿ ವಿಕಲಚೇತನ ಅದು ಏನು ಇಲಾಖೆ ಇದೆ, ನಾಗರಿಕರ ಸಬಲೀಕರಣ ಅಂತೇಳಿ ಸುಮಾರು 200 ತ್ರಿಚಕ್ರ ವಾಹನಗಳನ್ನು ಕೊಡ್ತಕ್ಕಂಥದ್ದು. ನಂತರ ಗ್ರಾಮೀಣ ಕೈಗಾರಿಕೆಯಲ್ಲಿ ಮರಗೆಲಸ ಮಾಡೋರಿಗೆ, ಗಾರೆ ಕೆಲಸ ಮಾಡೋರಿಗೆ, ಡೋಬಿ ಕೆಲಸ ಮಾಡೋರಿಗೆ, ಆಮೇಲೆ ಕ್ಷೌರಿಕ ಕೆಲಸ ಮಾಡೋರಿಗೆ, ಇವರಿಗೆಲ್ಲರಿಗೂ ಕೂಡ ಅವರಿಗೆ ಕೊಡ್ತಕ್ಕಂಥ ಕಿಟ್ಗಳು ಸುಮಾರು ದೇವರಾಜ ಅರಸು ನಿಗಮದಿಂದ 200 ಹೊಲಿಗೆ ಯಂತ್ರಗಳನ್ನು ಕೊಡ್ತೇವೆ. ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ ನಮ್ಮ ಕಾರ್ಯಕ್ರಮ ಇದೆ, ಅದರಲ್ಲಿ ಸುಮಾರು 170 ಟ್ಯಾಕ್ಸಿಗಳನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪಂಪು ಮೋಟರ್ಸ್ ಕೊಡ್ತಕ್ಕಂಥದ್ದು. ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಮೆಷಿನ್ ಟೂಲ್ಸು, ವೆಲ್ಡಿಂಗಿಗೆ ಟೂಲ್ ಕಿಟ್ಟು, ಆಮೇಲೆ ಟೈಲ್ ಲೇಯರ್ ಟೂಲ್ ಕಿಟ್ಟು, ಅವರಿಗೆ ಉಪಯೋಗ ಆಗುವಂಥದ್ದನ್ನ ಸುಮಾರು ಸಾವಿರಾರು ಜನರಿಗೆ ಅದರಲ್ಲಿ ಕೂಡ ಕೊಡ್ತಾ ಇದ್ದೇವೆ. ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಕಿಟ್ ಅಂತೇಳಿ ಅದು 1,500. ಒಟ್ಟು ಫಲಾನುಭವಿಗಳು 1,50,000 ಫಲಾನುಭವಿಗಳನ್ನು ಗುರ್ತು ಮಾಡಿ ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಟ್ಯಾಕ್ಸಿಗಳು ಅಂದರೆ 170 ಟ್ಯಾಕ್ಸಿಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಟ್ರ್ಯಾಕ್ಟರ್ಗಳು 200 ಟ್ರ್ಯಾಕ್ಟರ್, 200 ಟ್ರ್ಯಾಕ್ಟರ್ನು ಕೂಡ ಇಷ್ಟು ಎಲ್ಲ ಡಿಸ್ಪ್ಲೇ ಮಾಡ್ತೀವಿ. ಬಹುಶಃ ಇಡೀ ರಾಜ್ಯದಲ್ಲಿ ಇಷ್ಟು ಬೃಹತ್ತಾದ ಕಾರ್ಯಕ್ರಮ, ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಹಂಚಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಏನು ಕಳೆದ ಬಾರಿ 8 ತಿಂಗಳ ಕೆಳಗೆ ಮಾಡಿದ್ದೆವು, ಜನವರಿ ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಏನು ನಾವು ಮಾಡಿದ್ದೆವು ಅದು ಒಂದು ಭಾಗ. ಇದು ಮತ್ತೆ 2ನೇ ಬಾರಿ ಇಂಥದ್ದೊಂದು ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಫಲಾನುಭವಿಗಳನ್ನು ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಸರ್ಕಾರದಲ್ಲಿ, ಬಡ್ಜೆಟ್ರಿ ಪ್ರೋಗ್ರಾಮ್ಸ್ ಇದೆಲ್ಲ
ಸರ್ಕಾರದ ಕಾರ್ಯಕ್ರಮಗಳು ಇದೆಲ್ಲ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಸಂದೇಶನೂ ಕೂಡ ಹೋಗಬೇಕು. ಜೊತೆಗೆ ನಮ್ಮ ಟೀಕೆ ಟಿಪ್ಪಣಿಗಳು ಬಹಳ ಜನ ಟೀಕೆ ಟಿಪ್ಪಣಿ ಸರ್ಕಾರ ಏನು ಕಾರ್ಯಕ್ರಮ ಮಾಡ್ತಿಲ್ಲ, ಅದಾಗಲಿಲ್ಲ ಇದಾಗಲಿಲ್ಲ ಅಂತಕ್ಕಂಥದ್ದು ಹೇಳುವಂಥದ್ದು. ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವಾಗಿ ಈ ಕಾರ್ಯಕ್ರಮ ಆಗ್ತದೆ. ನಾವು ಮಹಿಳೆಯರಿಗೆ ಬಹಳ ಹೆಚ್ಚಿನ ಪ್ರಾತಿನಿಧ್ಯವನ್ನು ನಮ್ಮ ಸರ್ಕಾರದಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ, ಶಕ್ತಿ ಕಾರ್ಯಕ್ರಮ ಇವೆಲ್ಲ ವಿಶೇಷವಾಗಿ ಗ್ಯಾರಂಟಿ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಉದ್ದೇಶಿತ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿರ್ತಕ್ಕಂಥ. ಯಾರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಅವರು ಕೂಡ ಈ ಕಾರ್ಯಕ್ರಮಗಳನ್ನ ತಗೊಂಡು ಅದನ್ನ ಅನುಷ್ಠಾನ ಮಾಡುವಂಥದ್ದನ್ನ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ಮಹಿಳೆಯರಿಗೆ ನಮ್ಮ ಸಂಜೀವಿನಿ ಕಾರ್ಯಕ್ರಮ ಮಹಿಳೆಯರಿಗೆ ನಾವು ನಮ್ಮ ಸರ್ಕಾರ ಕೊಟ್ಟಿದೆ. ಕಳೆದ ಬಾರಿ 30 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಸುಮಾರು 30,000 ಹೆಣ್ಮಕ್ಳಿಗೆ ಹಣ ಕೊಟ್ಟಿದ್ದು. ಈ ಬಾರಿ 40 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. 40,000 ಜನರಿಗೆ 40 ಕೋಟಿ ರೂಪಾಯಿ ಹಣವನ್ನು ಚೆಕ್ಗಳ ಮೂಲಕ ಇವತ್ತು ನಾಳೆ ಬರುವಂತ 2ನೇ ತಾರೀಕಲ್ಲಿ ಹಂಚ್ತೇವೆ. ಅಂದ್ರೆ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು, ಮಹಿಳೆಯರುಗಳು ಸ್ವಾವಲಂಬಿಗಳಾಗಬೇಕು. ಹಾಗೆ ಅಂತೇಳಿ ಏನು ಸುಮ್ಮನೆ ಕಾರ್ಯಕ್ರಮಗಳನ್ನು ನಾವು ಹಿಂದೆ ಪ್ರಾರಂಭ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ನಮ್ಮ ಸ್ತ್ರೀಶಕ್ತಿ ಕಾರ್ಯಕ್ರಮವನ್ನು ಇದೇ ನಮ್ಮ ಹೆಬ್ಬೂರಿನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ವಿ. ಅಲ್ಲಿಂದ ನಾವು ಮಹಿಳೆಯರಿಗೆ ಉದ್ದೇಶಿತ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಅದರಿಂದ ಈ ಕಾರ್ಯಕ್ರಮ ಕೂಡ ನಾಳೆ ಬರುವಂಥ ದಿವಸದಲ್ಲಿ 40 ಕೋಟಿ ರೂಪಾಯಿ, ಸುಮಾರು 40,000 ಜನ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ. 5,000 ಹಕ್ಕುಪತ್ರಗಳು ನಮ್ಮಲ್ಲಿ ರೆಡಿಯಾಗಿದೆ. ರಾಜ್ಯದಲ್ಲಿ ಒಂದು ಸೆಂಟ್ರಲೈಸ್ಡ್ ಕಾರ್ಯಕ್ರಮ ಇಡೀ ರಾಜ್ಯದ್ದು ಮಾಡಬೇಕು ಅಂತೇಳಿ ಕಂದಾಯ ಸಚಿವರು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಜಿಲ್ಲೆದು ಕೂಡ ನೀವು ಅಲ್ಲೇ ಕೊಡಬೇಕು ಅಂತ ನಾನು ಅವರಿಗೆ ಮನವಿಯನ್ನು ಮಾಡಿ ನಾವು ಒಂದು 2,000 ಸಿಂಬಾಲಿಕ್ಕಾಗಿ ಕೊಡ್ತೀವಿ, ಮಿಕ್ಕಿದೆಲ್ಲ ಅಲ್ಲಿ ಕೊಡ್ಬೋದು ಅಂತೇಳಿ 2,000 ಹಕ್ಕುಪತ್ರಗಳನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಅದನ್ನು ಕೂಡ ಹಂಚ್ತೇವೆ. ಮತ್ತು ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥದ್ದು ಬಹಳ ದಿವಸದ ಬೇಡಿಕೆ, ಒಂದು ಅಂತಾರಾಷ್ಟ್ರೀಯ ಕಿಟ್ ಮೇಲೆ ಅದನ್ನು ಕಟ್ಟಿದ್ದಾರೆ. ಈಗ ಅದು ಅಧಿಕೃತವಾಗಿ ನಾವು ಮುಖ್ಯಮಂತ್ರಿಗಳು ಅಲ್ಲಿ ಶಂಕುಸ್ಥಾಪನೆಯನ್ನು ಹಾಕ್ತಾರೆ. ಅದರ ವೆಚ್ಚ ಅಂದಾಜು ಸುಮಾರು 150 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ. ಅವರ ಕಾರ್ಯದರ್ಶಿಗಳು ಮಾನ್ಯ ಶಂಕರ್ ಅವರು KCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಹೇಳಿದ ಪ್ರಕಾರ 150 ಕೋಟಿ.